ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕ್ರಿಯೇಚರ್ ಕಮಾಂಡೋಸ್ನ ಫೈನಲ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಯಾರ್ಯಾರು ಇನ್ನೂ ಎಪಿಸೋಡ್ 1 to 6 ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಚೆಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ಕ್ರಿಯೇಚರ್ ಕಮಾಂಡೋಸ್ ಟೀಮ್ ಮತ್ತೆ ಒಂದಾಗಿ ಕ್ಯಾಸಲ್ ಹತ್ರ ಪ್ರಿನ್ಸಸ್ನ ಕೊಲೆ ಮಾಡೋಕ್ಕೆ ಬಂದಿರ್ತಾರೆ. ರಿಕ್ ಹಾಸ್ಪಿಟಲಲ್ಲಿ ಇರ್ತಾನೆ. ಬ್ರೈಡ್ನ ಪ್ರಿನ್ಸಸ್ನ ಕೊಲೆ ಮಾಡೋದ್ರಿಂದ ತಪ್ಪಿಸೋಕೆ ಅಲ್ಲಿಗೆ ಎರಿಕ್ ಕೂಡ ಬಂದಿರ್ತಾನೆ. ಇಲ್ಲಿಗೆ ಲಾಸ್ಟ್ ಎಪಿಸೋಡ್ ಮುಗಿಯಿತು. ಈ ಎಪಿಸೋಡ್ ಮೊದಲನೇ ಸೀನಲ್ಲಿ ಒಬ್ಬಳು ಮಹಿಳೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುನ ನೋಡಿ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಆ ಮಗುವಿನ ತಂದೆಗೂ ಶಾಕ್ ಆಗುತ್ತೆ. ಆ ಮಗು ಬೇರೆ ಯಾರೂ ಅಲ್ಲ, ನಮ್ಮ ನೀನಾ ಮಜ್ರುಸ್ಕಿ. ಅವಳು ಹುಟ್ಟಿದಾಗ ಅವಳಿಗೆ ಲಂಗ್ಸ್ ದೇಹದ ಹೊರಗಡೆ ಇರುತ್ತೆ. ಅದರಿಂದನೇ ಎಲ್ರಿಗೂ ಶಾಕ್ ಆಗಿರುತ್ತೆ. ಇದು ಫ್ಲ್ಯಾಶ್ ಬ್ಯಾಕ್. ಪ್ರೆಸೆಂಟಲ್ಲಿ ಎರಿಕ್ ಒಂದು ಟ್ಯಾಕ್ಸಿಯಲ್ಲಿ ಬಂದು ಕ್ಯಾಸಲ್ ಹತ್ರ ಇಳ್ಕೋತಾನೆ. ಇವನೇನು ಅಂದ್ಕೊಂಡಿರ್ತಾನೆ ಅಂದರೆ, ಹೋಗಿ ಬ್ರೈಡ್ಗೆ ನಿಜ ಹೇಳಿ ಅವಳನ್ನ ಪ್ರಿನ್ಸಸ್ನ ಕೊಲೆ ಮಾಡೋದ್ರಿಂದ ತಪ್ಪಿಸಿದ್ರೆ ಬ್ರೈಡ್ಗೆ ಎರಿಕ್ ಮೇಲೆ ಲವ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೆ ಕ್ಯಾಸಲ್ ಹತ್ರ ಹೋಗ್ತಿರ್ತಾನೆ. ಇವನೊಬ್ಬ ಒಂಥರ ಹುಚ್ಚು ಪ್ರೇಮಿ ಥರ. ಕ್ಯಾಸಲಲ್ಲಿ ಸರ್ಗೆ ಆರ್ಡರ್ ಪ್ರಕಾರ ಒಬ್ಬ ಸೋಲ್ಜರ್ CCTV ಕಂಟ್ರೋಲ್ ರೂಮಿಂದ ಬೈನಾಕ್ಯುಲರ್ ಇಟ್ಕೊಂಡು ಯಾರಾದರೂ ಬರ್ತಾ ಇದ್ದಾರಾ ಅಂತ ನೋಡ್ತಾ ಇರ್ತಾನೆ. ಆದರೆ ಅವನ ಕಣ್ಣಿಗೆ ಯಾರೂ ಕಾಣಿಸಲ್ಲ. ಆದರೆ ಬ್ರೈಡ್ ಮತ್ತು ಟೀಮ್ ಕ್ಯಾಸಲ್ ಮೇಲೆ ಹತ್ತಿ ಆ ಸೋಲ್ಜರ್ನ ಸಾಯಿಸಿ CCTVಯಲ್ಲಿ ಪ್ರಿನ್ಸಸ್ ಹತ್ರ ಹೋಗೋಕ್ಕೆ ಸೋಲ್ಜರ್ಸ್ ಕಡಿಮೆ ಇರೋ ದಾರಿ ಯಾವುದು ಅಂತ ನೋಡ್ತಾ ಇರ್ತಾರೆ. ಆವಾಗ ಡಾಕ್ಟರ್ ಫಾಸ್ಫರಸ್ ಕಂಪ್ಯೂಟರಲ್ಲಿ ಏನೋ ನೋಡ್ತಾನೆ. ಅದು 3 days ಬ್ಯಾಕ್ CCTVಯಲ್ಲಿ ರೆಕಾರ್ಡ್ ಆಗಿರೋದು. ಅವನು ಬ್ರೈಡ್ಗೆ ನಾವು ಅಷ್ಟೇ ಅಲ್ಲ ಪ್ರಿನ್ಸಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು, ಬೇರೆ ಯಾವುದೋ ಇನ್ನೊಂದು ಮಾಸ್ಟರ್ ಕೂಡ ಇದೆ ಅಂತ ಅದನ್ನ ಬ್ರೈಡ್ಗೆ ತೋರಿಸ್ತಾನೆ. ಆದರೆ ಅದು ನಮಗೆ ಕ್ಲಿಯರ್ ಆಗಿ ಕಾಣಿಸಲ್ಲ. ಅಷ್ಟರಲ್ಲಿ ಎರಿಕ್ ಕೂಡ ಕ್ಯಾಸಲ್ ಹತ್ತಿ ಆ ರೂಮ್ಗೆ ಬರ್ತಾನೆ. ಬ್ರೈಡ್ ಗನ್ ತೊಗೊಂಡು ಶೂಟ್ ಮಾಡ್ತಾಳೆ ಎರಿಕ್ಗೆ. ಈ ಸೌಂಡು ಸರ್ಗೆಗೆ ಕೇಳಿಸುತ್ತೆ. ಎರಿಕ್ ಮೇಲಿಂದ ಕೆಳಗಡೆ ಬೀಳ್ತಾನೆ. ಬ್ರೈಡ್ ಟೀಮ್ ಪ್ರಿನ್ಸಸ್ ಹತ್ರ ಹೋಗೋಕೆ ಅಲ್ಲಿರೋ ದೊಡ್ಡ ವಾಲ್ನ ಆ ಕಡೆ ಹೋದರೆ ಅಲ್ಲಿ ಜಾಸ್ತಿ ಸೋಲ್ಜರ್ಸ್ ಇಲ್ಲ ಅಂತ ತಿಳ್ಕೊಂಡು ಆ ಕಡೆ ಹೋಗೋಕೆ ಕೆಳಗಡೆ ಇಳಿತಾರೆ. ಅಲ್ಲಿ ಎರಿಕ್ ಬಿದ್ದಿರ್ತಾನೆ. ಅವನು ರಿಕ್ ಅಂತ ಇನ್ನೇನು ಎಲ್ಲ ನಿಜ ಹೇಳಬೇಕು. ಅಷ್ಟರಲ್ಲಿ ಬ್ರೈಡ್ ಮತ್ತೆ ಶೂಟ್ ಮಾಡಿ ಅವನಿಗೆ ಅಂತ ಹೋಗ್ದು ಅಲ್ಲಿಂದ ಹೋಗ್ತಾರೆ. ಅದನ್ನ ನೋಡ್ತಿದ್ದ ನೀನಾಗೆ ಅವಳು ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅದರಲ್ಲಿ ಅವಳು ಚಿಕ್ಕ ಮಗು ಆಗಿದ್ದಾಗ ಅವಳ ಲಂಗ್ಸ್ ದೇಹದ ಹೊರಗೆ ಇದ್ದ ಕಾರಣ ಅವಳು ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಿರುತ್ತೆ. ಅದಕ್ಕೆ ಅವರಪ್ಪ ಒಬ್ಬ ಸೈಂಟಿಸ್ಟ್ ಆಗಿದ್ದರಿಂದ ಅವನು ಒಂದು ಮಷಿನ್ ರೆಡಿ ಮಾಡಿ ಹಾಕಿರ್ತಾನೆ. ಆದರೆ ನೀನಾ ಅವ್ರ ಅಮ್ಮಂಗೆ ನೀನಾ ಕಂಡ್ರೆ ಇಷ್ಟ ಆಗ್ತಿರಲ್ಲ. ಅದಕ್ಕೆ ಗಂಡನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಪ್ರೆಸೆಂಟಲ್ಲಿ ಬ್ರೈಡ್ ಟೀಮ್ ಗೋಡೆ ಹತ್ರ ಹೋಗಿ ಅಲ್ಲಿದ್ದ ಸೋಲ್ಜರ್ನ ಸಾಯಿಸಿ ಡಾಕ್ಟರ್ ಫಾಸ್ಫರಸ್ ಅವನ ಪವರಿಂದ ಆ ಗೋಡೆಯಲ್ಲಿ ಹೋಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಕತೆ ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ. ಅದರಲ್ಲಿ ನೀನಾ ಅವರ ಅಪ್ಪಂಗೆ ನೀನಾ ಅಂದರೆ ತುಂಬ ಇಷ್ಟ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಆದರೆ ಅವಳು ದೊಡ್ಡವಳಾಗ್ತಾ ಅವಳು ಹಾಕೊಂಡಿದ್ದ ಮಷಿನ್ ಕೂಡ ದೊಡ್ಡ ಮಾಡ್ತಾ ಇರಬೇಕಿರುತ್ತೆ. ಮತ್ತು ಅದ್ರ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಅವರಪ್ಪ ಸೈಂಟಿಸ್ಟ್ ಆಗಿದ್ದರಿಂದ ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದರಿಂದ ನೀನಾ ಫಿಶ್ ರೀತಿ ಆಗಿಬಿಡ್ತಾಳೆ. ಆಮೇಲೆ ಅವಳಿಗೆ ಹೆಲ್ಮೆಟ್ ಹಾಕ್ತಾರೆ. ಫಿಶ್ ರೀತಿನೇ ನೀನಾಗೆ ನೀರಿಲ್ಲದೆ ಉಸಿರಾಡೋಕ್ಕೆ ಆಗಲ್ಲ. ಪ್ರೆಸೆಂಟಲ್ಲಿ ಪ್ರಿನ್ಸಸ್ ಸುಮ್ಮನೆ ತೆಪ್ಪಗೆ ಕ್ಯಾಸಲಲ್ಲಿ ಇರೋದು ಬಿಟ್ಟು ಡೈಲಿ ಮಾಡೋ ಥರ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಹೊರಗೆ ಬರ್ತಾಳೆ. ಸುತ್ತ ಸೋಲ್ಜರ್ಸ್ ಇರ್ತಾರೆ. ಸಾರ್ಗೆ ಬೇಡ ಅಂದರೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾಳೆ. ಬ್ರೈಡ್ ಟೀಮ್ ಗೋಡೆಯಲ್ಲಿ ಹೋಲ್ ಮಾಡಿಕೊಂಡು ಕರೆಕ್ಟಾಗಿ ಪ್ರಿನ್ಸಸ್ ಸ್ವಿಮ್ಮಿಂಗ್ ಮಾಡ್ತಿದ್ದ ಪಾಂಡ್ ಹತ್ರ ಬರ್ತಾರೆ. ಆದರೆ ಸುತ್ತ ಸೋಲ್ಜರ್ಸ್ ಇರ್ತಾರೆ. ವೀಸಲ್ ಪ್ರಿನ್ಸಸ್ನ ನೋಡಿ ಅವಳ ಹತ್ರ ಹೋಗಬೇಕು ಅಂದ್ಕೊಂಡಿರ್ತಾನೆ. ಇಲ್ಲಿಗೆ ಬ್ರೈಡ್ ಟೀಮ್ ಪ್ರಿನ್ಸಸ್ನ ಕೊಲೆ ಮಾಡೋಕ್ಕೆ ಬಂದಿದ್ರೆ ಪಾಪ ವೀಸಲ್ ಪ್ರಿನ್ಸಸ್ ಜೊತೆ ಆಟ ಆಡಬೇಕು ಅಂದ್ಕೊಂಡು ಬಂದಿರ್ತಾನೆ. ಆದರೆ ನೀನಾ ವೀಸಲ್ನ ಹಿಡ್ಕೋತಾಳೆ. ಆವಾಗ ನೀನಾ ಇಲ್ಲಿ ಇಷ್ಟೊಂದು ಜನ ಸೋಲ್ಜರ್ಸ್ ಇದ್ದಾರೆ, ಅವ್ರನ್ನೆಲ್ಲ ದಾಟಿ ಹೋಗಿ ಪ್ರಿನ್ಸಸ್ನ ಕೊಲೆ ಮಾಡೋದು ಹೇಗೆ ಅಂತ ಕೇಳ್ತಾಳೆ. ಆವಾಗ ಬ್ರೈಡ್ ನೀನೇ ಹೋಗಿ ಕೊಲೆ ಮಾಡಬೇಕು ಅಂತ ನೀನಾಗೆ ಹೇಳ್ತಾಳೆ. ಆವಾಗ ಕತೆ ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ನೀನಾ ತಂದೆ ಅವಳನ್ನು ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಬಂದಿರ್ತಾರೆ. ಚಿಕ್ಕ ವಯಸ್ಸಿನಿಂದ ನೀನಾಗೆ ಅವಳ ತಂದೆ ಬಿಟ್ಟು ಬೇರೆ ಯಾರ ಪರಿಚಯ ಕೂಡ ಇರಲ್ಲ. ಅದಕ್ಕೆ ಅವಳ ತಂದೆ ಹೊರಗಡೆ ಪ್ರಪಂಚ ಗೊತ್ತಾಗಲಿ ಅಂತ ನೀನಾನ ಶಾಲೆಗೆ ಸೇರಿಸ್ತಾರೆ. ಆದರೆ ಸ್ಕೂಲಲ್ಲಿ ಎಲ್ಲರೂ ನೀನಾನ ಬುಲ್ಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿರೋ ಎಲ್ಲರೂ ನೀನಾನ ರೇಗಿಸ್ತಾ ಇರ್ತಾರೆ. ಪ್ರೆಸೆಂಟಲ್ಲಿ ಆಸ್ಪತ್ರೆಯಲ್ಲಿ ರಿಕ್ಗೆ ಸ್ಲೈಟಾಗಿ ಕಾನ್ಷಿಯನ್ಸ್ ಬರುತ್ತೆ. ಆವಾಗ ರಿಕ್ ವಾಲರ್ಗೆ ಆ ಪ್ರೊಫೆಸರ್ ಫೇಕ್ ಅಂತ ಹೇಳಿ ಮತ್ತೆ ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಆವಾಗ ವಾಲರ್ ಅವಳ ಅಸಿಸ್ಟೆಂಟ್ ಜಾನ್ಗೆ ಕಾಲ್ ಮಾಡಿ ಪ್ರೊಫೆಸರ್ ಮನೇನ ಚೆಕ್ ಮಾಡೋಕ್ಕೆ ಹೇಳ್ತಾಳೆ. ಮತ್ತೆ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಅದರಲ್ಲಿ ನೀನಾ ಎಲ್ಲರೂ ರೇಗಿಸ್ತಾ ಇದ್ದಿದ್ದರಿಂದ ಅವಳಿಗೆ ತುಂಬ ಬೇಜಾರಾಗಿ ಒಂದು ಲೆಟರ್ ಬರೆದು ಅವಳು ಮನೆ ಬಿಟ್ಟು ಹೋಗಿ ಒಂದು ನದಿ ಒಳಗೆ ಸೇರ್ಕೋತಾಳೆ. ಸೇಮ್ ಫಿಶ್ ರೀತಿ ಬದುಕೋಕೆ ಶುರು ಮಾಡ್ತಾಳೆ. ಆ ಲೆಟರ್ನ ನೋಡಿ ನೀನಾ ತಂದೆಗೆ ತುಂಬ ಬೇಜಾರಾಗುತ್ತೆ. ಪ್ರೆಸೆಂಟಲ್ಲಿ ನೀನಾ ಬ್ರೈಡ್ಗೆ ನನಗೆ ಕೊಲೆ ಮಾಡೋಕ್ಕೆ ಆಗಲ್ಲ, ನಾನು ಯಾವತ್ತೂ ಕೊಲೆ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬ್ರೈಡ್ ನಿನ್ನ ಕೈಲಿ ಆಗುತ್ತೆ, ಈ ಚಾಕು ತಗೋ, ನಿನ್ನ ಕೈಲಿ ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ನೀರಲ್ಲಿ ನಿನಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಸುಮ್ಮನೆ ನೀರೊಳಗೆ ಹೋಗಿ ಪ್ರಿನ್ಸಸ್ ಹೊಟ್ಟೆಗೆ ಚಾಕು ಚುಚ್ಚಿ 2 ರೌಂಡ್ ತಿರುಗಿಸಿದ್ರೆ ಮುಗೀತು ಅಂತ ಹೇಳಿ ಅವಳನ್ನ ನೀರೊಳಗೆ ಕಳಿಸ್ತಾಳೆ. ಮತ್ತೆ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ. ರಾತ್ರಿ ಟೈಮಲ್ಲಿ ನೀನಾ ಒಂದು ಮೀನ್ನ ಹಿಡ್ಕೊಂಡು ಬಂಡೆ ಮೇಲೆ ಬಂದು ಕೂತ್ಕೊಂಡು ತಿನ್ನೋವಾಗ ಒಬ್ಬ ನೀನಾನ ಫೋಟೋ ತೆಗೆದುಬಿಡ್ತಾನೆ. ಅದು ವೈರಲ್ ಆಗಿ ನೀರಲ್ಲಿ ನೀನಾ ಇರೋದು ನ್ಯೂಸಲ್ಲೆಲ್ಲ ಬರುತ್ತೆ. ಗೌರ್ನಮೆಂಟ್ ಅವರು ಬಂದು ನೀನಾನ ಬಳ್ಳೆ ಹಾಕಿ ನೀರಿಂದ ಮೇಲೆ ಎತ್ತುತ್ತಾರೆ. ಇದನ್ನ ನ್ಯೂಸಲ್ಲಿ ನೋಡಿ ನೀನಾ ತಂದೆ ಅಲ್ಲಿಗೆ ಬಂದು ಎಲ್ಲರೂ ದೂಕಿ ನೀನಾ ಹತ್ರ ಹೋಗಿ ನಿನ್ನಿಂದ ನನಗೆ ಯಾವತ್ತೂ ಕಷ್ಟ ಆಗಿರಲಿಲ್ಲ, ನಿನ್ನ ಮನೆ ಬಿಟ್ಟು ಬರಬಾರ್ದಿತ್ತು ಅಂತ ಹೇಳ್ತಾ ಇರ್ತಾನೆ. ಆ ಟೈಮ್ಗೆ ಪೊಲೀಸ್ ನೀನಾ ತಂದೆಗೆ ಶೂಟ್ ಮಾಡಿಬಿಡ್ತಾನೆ. ನೀನಾ ತಂದೆ ಅಲ್ಲೇ ಸತ್ತೋಗ್ತಾನೆ. ನೀನಾನ ಒಂದು ಟ್ರಕ್ಕಲ್ಲಿ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೀನಾ ನೀರಲ್ಲಿ ನೆನಪು ಮಾಡ್ಕೋತಾ ಇರ್ತಾಳೆ.
ಈ ಕಡೆ ಪ್ರೊಫೆಸರ್ ಮನೆಗೆ ಜಾನ್ ಜೊತೆ ವಾಲರ್ ಕೂಡ ಹೋಗ್ತಾಳೆ. ಅಲ್ಲಿ ಕ್ಲೇಫೇಸ್ ಬಾಡಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಆಮೇಲೆ ಅವರಿಗೆ ಮೇಲೆ ಸತ್ತಿರೋ ಪ್ರೊಫೆಸರ್ ಬಾಡಿ ಕಾಣಿಸುತ್ತೆ. ಅದನ್ನ ನೋಡಿ ವಾಲರ್ಗೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಕ್ಯಾಸಲ್ಗೆ ಕಾಲ್ ಮಾಡ್ತಾರೆ. ಆದರೆ ಈ ಕಡೆ ನೀನಾ ಪ್ರಿನ್ಸಸ್ ಸ್ವಿಮ್ಮಿಂಗ್ ಮಾಡೋ ಪ್ಲೇಸ್ಗೆ ಹೋಗಿ ಪ್ರಿನ್ಸಸ್ ಕೆಳಗಡೆ ಸ್ವಿಮ್ಮಿಂಗ್ ಮಾಡ್ತಾ ಹೋಗ್ತಾ ಇರ್ತಾಳೆ. ಇನ್ನೇನು ಚುಚ್ಚಬೇಕು ಅಷ್ಟರಲ್ಲಿ ವೀಸಲ್ಗೆ ಪ್ರಿನ್ಸಸ್ ಜೊತೆ ಆಟ ಆಡ್ತಿದ್ದು ನೆನಪಾಗಿ ಪ್ರಿನ್ಸಸ್ ಕಡೆ ಓಡೋಗ್ತಾನೆ. ಪ್ರಿನ್ಸಸ್ ಅದನ್ನ ನೋಡ್ತಾಳೆ. ಕೆಳಗಡೆ ನೀನಾ ಇರೋದು ನೋಡಿ ಪ್ರಿನ್ಸಸ್ ನೀನಾ ಮೇಲೆ ಅಟ್ಯಾಕ್ ಮಾಡ್ತಾಳೆ. ವೀಸಲ್ನ ಡಾಕ್ಟರ್ ಫಾಸ್ಫರಸ್ ಓಡ್ ಬಂದು ಹಿಡ್ಕೋತಾನೆ. ವೀಸಲ್ ಡಾಕ್ಟರ್ ಫಾಸ್ಫರಸ್ ಕೈ ಕಚ್ಚಿಬಿಡ್ತಾನೆ. ಅದರಿಂದ ವೀಸಲ್ ಬಾಯಿ ಕೂಡ ಸುಟ್ಟೋಗುತ್ತೆ. ಪ್ರಿನ್ಸಸ್ ನೀನಾ ಕೈಯಿಂದ ಚಾಕು ಕಿತ್ಕೊಂಡು ನೀನಾಗೆ ಚುಚ್ಚಿ ಸಾಯಿಸಿಬಿಡ್ತಾಳೆ. ಆ ಚಾಕು ಚುಚ್ಚೋ ಟೈಮಲ್ಲಿ ಪ್ರಿನ್ಸಸ್ ಕಣ್ಣು ಒಳಿತಾ ಇರುತ್ತೆ. ನೋಡೋಕೆ ಭಯಂಕರ ಆಗಿರುತ್ತೆ. ನೀನಾ ಬಾಡಿ ಮೇಲೆ ಬರುತ್ತೆ. ಬ್ರೇಡ್ ಅಲ್ಲಿಗೆ ಬಂದು ಅದನ್ನ ನೋಡಿ ಶಾಕ್ ಆಗ್ತಾಳೆ. ಆವಾಗ ವಾಲರಿಂದ ಬಂದಿದ್ದ ಕಾಲ್ನ ಸರ್ಗೆ ತಂದು ಬ್ರೇಡ್ಗೆ ಕೊಡ್ತಾನೆ. ಆವಾಗ ವಾಲರ್ ನಾವು ತಪ್ಪು ಮಾಡಿದ್ವಿ ಅಂತ ಬ್ರೇಡ್ಗೆ ಹೇಳ್ತಾಳೆ. ಪ್ರಿನ್ಸಸ್ ನೀರಿಂದ ಅಮಾಯಕಿತರ ಮೇಲೆ ಎದ್ದು ಬರ್ತಾಳೆ. ಆಮೇಲೆ ಎಲ್ಲರೂ ಕ್ಯಾಸಲ್ಗೆ ಹೋಗ್ತಾರೆ. ಅಲ್ಲಿ ಬ್ರೇಡ್ ಮತ್ತು ಡಾಕ್ಟರ್ ಫಾಸ್ಫರಸ್ ಏನು ನಡೀತಿದೆ ಅನ್ನೋ ಅರಿವಿಲ್ಲದೆ ಕೂತಿರ್ತಾರೆ. ಅಲ್ಲಿರೋ ಸೋಲ್ಜರ್ಸ್ ವೀಸಲ್ನ ಹೊಗಳ್ತಾ ಇರ್ತಾರೆ. ಯಾಕಂದರೆ ಅವನಿಂದಾನೇ ಅಲ್ವಾ ಪ್ರಿನ್ಸಸ್ ಬದುಕಿದ್ದು, ಅದಕ್ಕೆ. ಆವಾಗ ಬ್ರೇಡ್ ಎದ್ದು ಅಲ್ಲಿಂದ ಹೋಗ್ತಾಳೆ. ಆವಾಗ ಆಪೋಸಿಟಲ್ಲಿ ಪ್ರಿನ್ಸಸ್ ಬಂದು ಅವಳ ರೂಮ್ಗೆ ಹೋಗ್ತಾಳೆ. ಬ್ರೇಡ್ ಕೂಡ ಪ್ರಿನ್ಸಸ್ ಹಿಂದೆ ಹೋಗ್ತಾಳೆ. ಆವಾಗ ಪ್ರಿನ್ಸಸ್ ಬ್ರೇಡ್ಗೆ ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ನೀನು ಜಸ್ಟ್ ಆರ್ಡರ್ಸ್ ಫಾಲೋ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ಬ್ರೇಡ್ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಮಾಡ್ತಾಳೆ. ಅದೇನೆಂದರೆ ಡಾಕ್ಟರ್ ಫಾಸ್ಫರಸ್ ಸಿಸ್ಟಮಲ್ಲಿ ಒಂದು ಮಾಸ್ಟರ್ನ ತೋರಿಸಿರ್ತಾನಲ್ಲ ಬ್ರೈಡ್ಗೆ, ಅದು ಬೇರೆ ಯಾರೂ ಅಲ್ಲ ಕ್ಲೇಫೇಸ್. ಪ್ರಿನ್ಸಸ್ಸೇ ಕ್ಲೇಫೇಸ್ನ ಪ್ರೊಫೆಸರ್ ಜಾಗದಲ್ಲಿ ಸೆಟಪ್ ಮಾಡಿಸಿ ಸರ್ಸಿ ಹೇಳ್ತಿರೋದು ನಿಜ ಅಂತ ಎಲ್ರಿಗೂ ನಂಬಿಸಿ ಆಮೇಲೆ ರಿಕ್ನ ಯೂಸ್ ಮಾಡಿಕೊಂಡು ಪ್ರೊಫೆಸರ್ ಜಾಗದಲ್ಲಿ ಕ್ಲೇಫೇಸ್ನ ಸರ್ಸೆ ಸೆಟಪ್ ಮಾಡಿಸಿರೋದು ಅಂತ ವಾಲರ್ಗೆ ನಂಬಿಸಿ ಸರ್ಸೆ ಹೇಳ್ತಿರೋದು ಎಲ್ಲ ಸುಳ್ಳು ಅಂತ ನಂಬಿಸಿರ್ತಾಳೆ. ವಾಲರ್ ಮತ್ತೆ ಸರ್ಸಿ ಹೇಳೋದನ್ನ ಕೇಳಬಾರ್ದು, ಸರ್ಸಿ ಒಬ್ಳು ಸುಳ್ಳಿ ಅಂತ ನಂಬಿಸೋಕೆ ಇದೆಲ್ಲ ಪ್ಲಾನ್ನ ಪ್ರಿನ್ಸಸ್ಸೇ ಸೆಟಪ್ ಮಾಡಿರ್ತಾಳೆ. ಇದೆಲ್ಲ ಬ್ರೇಡ್ಗೆ ಗೊತ್ತಾಗಿರುತ್ತೆ. ಆದರೆ ಬ್ರೇಡ್ ಇದಕ್ಕೆಲ್ಲ ನಿನ್ನ ಸಾಯಿಸಲ್ಲ. ಆದರೆ ನನಗೆ ಇದ್ದ ಒಬ್ಬಳು ಫ್ರೆಂಡ್ ಆದ ನೀನಾ ಅವಳನ್ನ ಸಾಯಿಸಿದ್ಕೆ ನಿನ್ನ ಕೊಲ್ತಿದ್ದೀನಿ ಅಂತ ಗನ್ ತೆಗೆದು ಬೂಮ್ ಪ್ರಿನ್ಸಸ್ ಗಾನ್. ಆಮೇಲೆ ಅಲ್ಲಿಂದ ಬ್ರೇಡ್ ಯಾರಿಗೂ ಗೊತ್ತಾಗದಾಗೆ ಡಾಕ್ಟರ್ ಫಾಸ್ಫರಸ್ ಮತ್ತು ವೀಸಲ್ನ ಕರ್ಕೊಂಡು ಹೋಗ್ಬಿಡ್ತಾಳೆ. ಲಾಸ್ಟ್ ಸೀನಲ್ಲಿ ಜಾನ್ ಬ್ರೈಡ್ನ ಕರ್ಕೊಂಡು ಬ್ರೈಡ್ ಟೀಮ್ಗೆ ರೆಡಿ ಮಾಡಿದ್ದ ರೂಮ್ಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ವೀಸಲ್ ಮತ್ತು ಫಾಸ್ಫರಸ್ ಜೊತೆಗೆ ವಿಂಗ್ಸ್ ಇರೋ ಒಂದು ಹುಡುಗಿ, ಆಮೇಲೆ ಮಮ್ಮಿ ರೀತಿ ಇರೋ ಮಾನ್ಸ್ಟರ್, ಜೊತೆಗೆ ನಮ್ಮ ಕಿಂಗ್ ಶಾರ್ಕ್ ಕೂಡ ಇರ್ತಾನೆ. ಸೂಸೈಡ್ ಸ್ಕ್ವಾಡ್ ನೋಡಿರೋರಿಗೆ ಕಿಂಗ್ ಶಾರ್ಕ್ ಯಾರು ಅಂತ ಗೊತ್ತಿರುತ್ತೆ. ಜೊತೆಗೆ GI ರೋಬೋಟ್ ಕೂಡ ಇರುತ್ತೆ, ಈ ಸಲ ಬಿಗ್ಗರ್ ವರ್ಷನಲ್ಲಿ. ಅಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಎರಿಕ್ನ ತೋರಿಸ್ತಾರೆ. ಅವನು ಒಂದು ಅಜ್ಜಿ ಜೊತೆ ಇರ್ತಾನೆ. ಅಣ್ತಮ್ಮ ಇನ್ನೂ ಬದುಕಿರ್ತಾನೆ. ಬ್ರೇಡ್ ಅಷ್ಟೆಲ್ಲ ಮಾಡಿದ್ರೂ ಅವನಿಗೆ ಬ್ರೇಡ್ ಮೇಲೆ ಒಂಚೂರು ಕೋಪ ಇರಲ್ಲ. ಅಲ್ಲಿಗೆ ಈ ಸೀಸನ್ ಮುಗಿಯುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.